ನೋಡಿ, ಒಂದು ಮಾತು ಹೇಳ್ತೇನೆ. ಪ್ರಜಾಪ್ರಭುತ್ವದಲ್ಲಿ ಶಾಸನಸಭೆ ನಡೆದಾಗ ಕೆಲವು ಸರ್ತಿ ಕೊಡ್ತಾರೆ. ಕ್ರಿಕೆಟ್ ಹಾಗೆ ಬ್ಯಾಟ್ ಹೊಡಿತಾರಲ್ಲ, ಬೋಲ್ಡ್ ಮಾಡ್ತಾರೆ, ಸಿಕ್ಸರ್ ಮಾಡ್ತಾರೆ, ಹಾಗಾಗಿ ಕೆಲವು ಸರ್ತಿ ಕೊಡ್ತಾರೆ. ಆವಾಗ ತಗೊಳ್ಳಿಕ್ಕೂ ರೆಡಿ ಇರಬೇಕು. ಇಲ್ಲ ಪರಸ್ಪರ ಏನೂ ಇರುವುದಿಲ್ಲ. ಬಿಜೆಪಿ ಪಕ್ಷದಲ್ಲಿ ಎಷ್ಟು ಜನ ಹಿಂದೆಲ್ಲ ಎಲ್ಲ ನಮ್ಮ ಸ್ನೇಹಿತರೆ, ಅವ್ರಿಗೂ ನಾವು ಸ್ನೇಹಿತರೆ. ಅದು ಇಲ್ಲೇ ನಡೆದಾಗ ನಮ್ಮ ವಿಚಾರ, ನಮ್ಮ ಕಾರ್ಯಕ್ರಮ ಜನತನಕ ಮುಟ್ಟಿಸೋ ಜವಾಬ್ದಾರಿ ನಮ್ಮದು. ವಿರೋಧ ಪಕ್ಷಗಳು ನಾವೇನಾರ ಲೋಪ ಮಾಡಿದರೆ ಅದು ನಮ್ಮ ಗಮನ ತರೋದು, ನಮ್ಮ ತಲಾಟೆ ತಗೊಳ್ಳೋದು ಅವ್ರ ಕರ್ತವ್ಯ. ಇದಾಗುವಾಗ ಕೆಲವು ಸರ್ತೆ ಮಾತುಕತೆ ಚಪ್ಪಲಿ ಆಗ್ತದೆ. ಹಾಗಾಗಿ ಇದು ಪ್ರಜಾಪ್ರಭುತ್ವದಲ್ಲಿ ಮನೆಯಲ್ಲಿ ಬಂದು ತಮ್ಮ ವಿಚಾರ ಹೇಳಬೇಕು. ಏನಾಗ್ತದೆ, ನಾವು ಪ್ರಜಾಪ್ರಭುತ್ವದಲ್ಲಿ ನಮ್ಮ ನಾಡಿನ ಜನರಿಗೆ ಅವಮಾನ ಮಾಡ್ದಂಗೆ ಆಗ್ತದೆ. ಹಾಗಾಗಿ ನಾವು ಮನವಿ ಮಾಡ್ತಾ ಇದ್ದೇನೆ, ಈ ಧರಣಿ ಬಿಟ್ಟು ದಯಮಾಡಿ ಒಳಗೆ ಬರ್ರಿ. ಏನು ನಿಮಗೆ ಹೇಳೋದು ಹೇಳಿ. ಯಾರೂ ಯಾರಿಗೂ ಅವಮಾನ ಮಾಡಿಲ್ಲ, ಅವಮಾನ ಮಾಡುವ ಮನುಷ್ಯ ಯಾರಿಗಿಲ್ಲ. ಯಾಕೆ ಅವಮಾನ ಮಾಡಬೇಕು, ಏನು ಕಾರಣ ಇದೆ? ಹಾಗಾಗಿ ಅವ್ರು ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು, ಬೆಳಕು ಚೆಲ್ಲಬೇಕು, ನಾಡಿನ ಸಮಸ್ಯೆಗಳ ಪರಿಚಯ ಸರ್ಕಾರ ಮಾಡಿಕೊಟ್ಟು ಅದಕ್ಕೊಂದು ಪರಿಹಾರ ಕಂಡು ಹಿಡಿಬೇಕಂತ ನಿಮ್ಮ ಮುಖಾಂತರ ಅವ್ರು ನಾನು ಮನವಿ ಮಾಡ್ತಾ ಇದ್ದೆ. ಯಾಕಪ್ಪ ಮದುವೆ ಮುಂಜಿಗೆ ಊಟಕ್ಕೆ ಹೋಗಬಾರ್ದು? ನನಗೂ ಕರೆದಿದ್ರು, ನಾನು ಹೋಗ್ಲಿಕ್ಕೆ ಆಗಲಿಲ್ಲ. ಅದೇ ಕೇಳಪ್ಪ, ಈಗ ಮದುವೆ ಮುಂಜಿ ಆಗ್ತಾವೆ, ಊಟ ಆಗ್ತಾವೆ, ಹಾಂ ಹೋಗ್ತಿರೋ ಇಲ್ಲ? ನಾವು ಹೋಗ್ತೇವೆ, ಎಲ್ಲ ಕಡೆ ಹೋಗ್ತೇನೆ ನಾನು. ಯಾರು ಕಮ್ಯುನಿಸ್ಟ್ ಪಾರ್ಟಿದವ್ರು ಕರೆದ್ರೂ ಹೋಗ್ತೇನೆ. ನನಗೂ ನಿನ್ನೆ ಕರೆದಿದ್ರು, ನನ್ನ ಸಮಯ ಇದ್ದಿಲ್ಲ, ನಾನು ಇಲ್ಲೇ ಬ್ಲಾಕ್ ಆಗಿದ್ದು ಹೋಗಿಲ್ಲ, ಊಟಕ್ಕೆ ಹೋಗಿದೆ ಅಂತ ಇದ್ದೆ. ನೋಡಿ, ದಯಮಾಡಿ ಈ ಸಣ್ಣ ಸಣ್ಣ ವಿಚಾರಗಳು ನಮ್ಮದೊಂದು ಸಂಸ್ಕೃತಿ ಅದೇ, ಸರ್ವೇ ಜನ ಸುಖಿನೋ ಭವಂತು. ಹಾಗಾಗಿ ರಾಜಕೀಯವಾಗಿ ನಾವು ಇಲ್ಲಿ ಏನೂ ಆದರೂ ಸಹ ನಮ್ಮ ದೇವರನ್ನು ಕೇಳಬೇಕು, ಎಲ್ಲರೂ ಒಳ್ಳೇದು ಮಾಡಬೇಕಂತ ಹೇಳಬೇಕು. ಊಟ ತಿಂಡಿ ಮದುವೆ ಮುಂಜಿ ಒಳ್ಳೆ ಕಾರ್ಯಕ್ರಮ ಆದಾಗ ಯಾವ ದೇವಾಜ್ಞೆ ಆಗ್ತದೆ ಅಲ್ಲಿ ಹೋಗೋದು, ಇದು ನಮ್ಮ ಕರ್ತವ್ಯ, ಇದು ನಮ್ಮ ಸಂಸ್ಕೃತಿ. ಹಾಗಾಗಿ ಅದು ಭಾಳ ದೊಡ್ಡ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಭಾವಿಸ್ತೀವಿ. ಪ್ರಜಾಪ್ರಭುತ್ವದಲ್ಲಿ ಮನೆಯಲ್ಲಿ ಬಂದು ತಮ್ಮ ವಿಚಾರ ಹೇಳಬೇಕು. ಏನಾಗ್ತದೆ, ನಾವು ಪ್ರಜಾಪ್ರಭುತ್ವದಲ್ಲಿ ನಮ್ಮ ನಾಡಿನ ಜನರಿಗೆ ಅವಮಾನ ಮಾಡ್ದಂಗೆ ಆಗ್ತದೆ. ಹಾಗಾಗಿ ನಾವು ಮನವಿ ಮಾಡ್ತಾ ಇದ್ದೇನೆ, ಈ ಧರಣಿ ಬಿಟ್ಟು ದಯಮಾಡಿ ಒಳಗೆ ಬರ್ರಿ. ಏನು ನಿಮಗೆ ಹೇಳೋದು ಹೇಳಿ. ಯಾರೂ ಯಾರಿಗೂ ಅವಮಾನ ಮಾಡಿಲ್ಲ, ಅವಮಾನ ಮಾಡುವ ಮನುಷ್ಯ ಯಾರಿಗಿಲ್ಲ. ಯಾಕೆ ಅವಮಾನ ಮಾಡಬೇಕು, ಏನು ಕಾರಣ ಇದೆ? ಹಾಗಾಗಿ ಅವ್ರು ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು, ಬೆಳಕು ಚೆಲ್ಲಬೇಕು, ನಾಡಿನ ಸಮಸ್ಯೆಗಳ ಪರಿಚಯ ಸರ್ಕಾರ ಮಾಡಿಕೊಟ್ಟು ಅದಕ್ಕೊಂದು ಪರಿಹಾರ ಕಂಡು ಹಿಡಿಬೇಕಂತ ನಿಮ್ಮ ಮುಖಾಂತರ ಅವ್ರು ನಾನು ಮನವಿ ಮಾಡ್ತಾ ಇದ್ದೆ. ಯಾಕಪ್ಪ ಮದುವೆ ಮುಂಜಿಗೆ ಊಟಕ್ಕೆ ಹೋಗಬಾರ್ದು? ನನಗೂ ಕರೆದಿದ್ರು, ನಾನು ಹೋಗ್ಲಿಕ್ಕೆ ಆಗಲಿಲ್ಲ. ಅದೇ ಕೇಳಪ್ಪ, ಈಗ ಮದುವೆ ಮುಂಜಿ ಆಗ್ತಾವೆ, ಊಟ ಆಗ್ತಾವೆ, ಹಾಂ ಹೋಗ್ತಿರೋ ಇಲ್ಲ? ನಾವು ಹೋಗ್ತೇವೆ, ಎಲ್ಲ ಕಡೆ ಹೋಗ್ತೇನೆ ನಾನು. ಯಾರು ಕಮ್ಯುನಿಸ್ಟ್ ಪಾರ್ಟಿದವ್ರು ಕರೆದ್ರೂ ಹೋಗ್ತೇನೆ. ನನಗೂ ನಿನ್ನೆ ಕರೆದಿದ್ರು, ನನ್ನ ಸಮಯ ಇದ್ದಿಲ್ಲ, ನಾನು ಇಲ್ಲೇ ಬ್ಲಾಕ್ ಆಗಿದ್ದು ಹೋಗಿಲ್ಲ, ಊಟಕ್ಕೆ ಹೋಗಿದೆ ಅಂತ ಇದ್ದೆ. ನೋಡಿ, ದಯಮಾಡಿ ಈ ಸಣ್ಣ ಸಣ್ಣ ವಿಚಾರಗಳು ನಮ್ಮದೊಂದು ಸಂಸ್ಕೃತಿ ಅದೇ, ಸರ್ವೇ ಜನ ಸುಖಿನೋ ಭವಂತು. ಹಾಗಾಗಿ ರಾಜಕೀಯವಾಗಿ ನಾವು ಇಲ್ಲಿ ಏನೂ ಆದರೂ ಸಹ ನಮ್ಮ ದೇವರನ್ನು ಕೇಳಬೇಕು, ಎಲ್ಲರೂ ಒಳ್ಳೇದು ಮಾಡಬೇಕಂತ ಹೇಳಬೇಕು. ಊಟ ತಿಂಡಿ ಮದುವೆ ಮುಂಜಿ ಒಳ್ಳೆ ಕಾರ್ಯಕ್ರಮ ಆದಾಗ ಯಾವ ದೇವಾಜ್ಞೆ ಆಗ್ತದೆ ಅಲ್ಲಿ ಹೋಗೋದು, ಇದು ನಮ್ಮ ಕರ್ತವ್ಯ, ಇದು ನಮ್ಮ ಸಂಸ್ಕೃತಿ. ಹಾಗಾಗಿ ಅದು ಭಾಳ ದೊಡ್ಡ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಭಾವಿಸ್ತೀವಿ.